ಮೇಡ್ ಪಿಜ್ಜಾ ಸಾಸ್ ಅಗದಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು 5 ನಿಮಿಷದಲ್ಲಿ. ಒಂದು ಸರ್ತಿ ಮಾಡ್ಕೊಂಬಿಟ್ಟು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ ಒಂದು 3ರಿಂದ 6 ತಿಂಗಳು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಅಥವಾ ನೀವು ಹೊರಗಡೆ ಇಟ್ಟರೆ ಮಿನಿಮಮ್ 1 ತಿಂಗಳಾದರೂ ಸ್ಟೋರ್ ಮಾಡ್ಬೋದು. ನಾನು ಹೇಳಿದ ರೀತಿ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿದರೆ ಇದು ಬರೀ ಪಿಜ್ಜಾ ಸಾಸ್ ಮಾತ್ರ ಅಲ್ಲ, ನೀವು ಪಾಸ್ತಾಕ್ಕೆ ಸಾಸಾಗಿ ಯೂಸ್ ಮಾಡ್ಬೋದು. ಮತ್ತು ಚಪಾತಿಗೆ ರೋಲ್ ಮಾಡಿಬಿಟ್ಟು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಈ ಸಾಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇನ್ನೂ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಪ್ರೊಸೀಜರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಸೂಪರಾಗಿ ಪಿಜ್ಜಾ ರೆಡಿಯಾಗಿದೆ. ಇಷ್ಟು ಚೀಸಿಯಾಗಿ ಸೇಮ್ ಅಂಗಡೀಲಿ ತೊಗೊಂಡಿರೋ ಥರನೇ ರೆಡಿಯಾಗಿದೆ. ಬನ್ನಿ ಸಾಸ್ ರೆಸಿಪಿ ನೋಡ್ಕೊಂಬರೋಣ. ಒಂದು ಅರ್ಧ kg ಆಗೋಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಮಿನಿಮಮ್ ಒಂದು 10ರಿಂದ 12 ಮೀಡಿಯಮ್ ಸೈಜ್ ಟೊಮ್ಯಾಟೊ. ಇದನ್ನು ನಾವು ನೀರು ಕಾಯಕ್ಕಿಟ್ಟು ಅದರಲ್ಲಿ ಹಾಕೋಬೇಕು. ಹಾಕೊಳ್ಳೋಕ್ಕಿಂತ ಮುಂಚೆ ನಾವು ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ವಲ್ಪ ಮೇಲ್ಪತ್ರ ಅಷ್ಟೇ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋ ಉದ್ದೇಶ ಇಷ್ಟೇ, ಈಸಿಯಾಗಿ ಆಮೇಲೆ ಸಿಪ್ಪೆ ತಗೊಳ್ಳೋಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಈ ರೀತಿ ಕಾದಿರೋ ನೀರಿಗೆ ನಾವು ಸಿಪ್ಪೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಒಂದು 4ರಿಂದ 5 ನಿಮಿಷ ಇದನ್ನು ನೀರಲ್ಲಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಟಚ್ ಮಾಡಿ ನೋಡಿದಾಗ ಸಿಪ್ಪೆ ತಾನಾಗಿಯೇ ಬಿಟ್ಕೊಂಡಿರಬೇಕು. ಅಲ್ಲಿವರೆಗೂ ನಾವು ಈ ಟೊಮ್ಯಾಟೊನ ಒಂದು 4ರಿಂದ 5 ನಿಮಿಷ ನೀರಲ್ಲಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡ್ಬಿಟ್ಟು ಒಂದೊಂದು ಟೊಮ್ಯಾಟೊನ ತಕ್ಕೊಂಡು ಪೂರ್ತಿ ತಣ್ಣಗಾಗೋಕ್ಕೆ ಎತ್ತಿಡ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಸಿಪ್ಪೆ ಸುಲಿಬೇಕಾಗುತ್ತೆ. ಸಿಪ್ಪೆ ಸುಲಿದ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೀವಿ. ಈಗ ತಣ್ಣಗಾದ್ಮೇಲೆ ನೋಡಿ, ಸಿಪ್ಪೆ ಸುಲಿದು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿ ಇದೆ. ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡ್ತಾ ಇದೆ. ಇಷ್ಟು ಬೆಂದಿತ್ತಪ್ಪ ಅಂತ, ಅದು ಸಿಪ್ಪೆ ಬಿಡ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ರೀತಿ ಬೆಂದಮೇಲೆ ನಾವು ಇದ್ರದ್ದು ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಎತ್ತಿಟ್ಕೋಬೇಕು. ಹಾಗೆ ಪೂರ್ತಿ ತಣ್ಣಗಾಗೋವರೆಗೂ ವೇಟ್ ಮಾಡಿ, ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಟೊಮ್ಯಾಟೊನೂ ಒಂದೇ ಸರಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಜೀರ್ಣ ಆಗೋವರೆಗೂ ನಾವು ಅದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಒಂದು 2ರಿಂದ 3 ಸರ್ತಿ ಮಿಡಲಲ್ಲೇ ತೆಗೆದ್ಬಿಟ್ಟು ಸ್ಪೂನಿಂದ ಚೆನ್ನಾಗಿ ಅಲ್ಲಾಡಿಸಿ ಮತ್ತೆ ಗ್ರೈಂಡ್ ಮಾಡ್ತಾ ನಾವು ಇದನ್ನು ಒಂದು 2ರಿಂದ 3 ಸರ್ತಿ ಗ್ರೈಂಡ್ ಮಾಡಿದರೆ ಫುಲ್ ಫೈನಾಗಿ, ಅಂದರೆ ಪೂರ್ತಿ ಟೊಮ್ಯಾಟೊ ಎಲ್ಲ ಜೀರ್ಣ ಆಗಿರುತ್ತೆ. ಈ ರೀತಿ ಜೀರ್ಣ ಆದಮೇಲೆ ಇದನ್ನು ನಾವು ಸೋಸ್ಕೋಬೇಕು. ಮೊದಲಿಗೆ ಒಂದು ಪಾತ್ರೆ ಮೇಲೆ ಜರಡಿ ಇಟ್ಬಿಟ್ಟು ಇದನ್ನು ಸೋಸ್ಕೊಳ್ಳೋಣ. ಆಮೇಲೆ ಟೊಮ್ಯಾಟೊ ಗ್ರೈಂಡ್ ಮಾಡುವಾಗ ನೀರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ನೀರು ಹಾಕದೇ ಆ ಟೊಮ್ಯಾಟೊನ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕಿದರೆ ಈ ಸಾಸ್ ಚೆನ್ನಾಗಿ ಬರೋದಿಲ್ಲ. ಎಲ್ಲ ಸೋಸ್ಕೊಂಡಾದಮೇಲೆ ಮತ್ತೆ ಒಲೆ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಪಾತ್ರೆನ ಕಾಯಿಸ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾಯೋಷ್ಟರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. 2 ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸ್, ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಪೀಸಸ್ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ತುಂಬ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು. ಪೂರ್ತಿ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಪೀಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಚೂರು ಪಲಾವ್ ಎಲೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಪಲಾವ್ ಎಲೆ ಹಾಕೋದ್ರಿಂದ ಸಾಸ್ ಬೇಗ ಕೆಟ್ಟೋಗಲ್ಲ ಮತ್ತು ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಪಲಾವ್ ಎಲೆ ಹಾಕ್ಕೊಳ್ಳೋದು. ಅದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ನಾವು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿನ ಹಾಕ್ಕೋಬೇಕಾಗುತ್ತೆ. ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 6ರಿಂದ 7 ನಿಮಿಷ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಹಾಕ್ಕೊಳ್ಳೋದೇನು ಬೇಡ. ಬಟ್ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಸೇಮ್ ಅಂಗಡಿಲೇ ತಂದಿರೋ ಪಿಜ್ಜಾ ಸಾಸ್ ಥರನೇ ಅನಿಸುತ್ತೆ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಈ ಹುಳಿ, ಉಪ್ಪು, ಖಾರ ಮತ್ತು ಸಕ್ಕರೆ ಈ ಎಲ್ಲ ಮಿಕ್ಸ್ ಆದಾಗ ಈ ಸಾಸು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ನಿಜವಾಗ್ಲೂ ನೀವು ಯಾವ ಹೋಟೆಲಲ್ಲಿ ತಿಂದಿರ್ತೀರ ಪಿಜ್ಜಾ,
ಅದೇ ಥರ ಟೇಸ್ಟ್ ಕೊಡೋ ಥರ ಸಾಸ್ ರೆಡಿಯಾಗುತ್ತೆ. ನಿಮ್ಮ ಪಿಜ್ಜಾ ಟೇಸ್ಟ್ ಏನೇ ಇದ್ದರೂ ಸಾಸ್ ಎಷ್ಟು ಟೇಸ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಾಸ್ ಮಾತ್ರ ಅಲ್ಟಿಮೇಟ್ ಆಗಿ ಅದು ಪಿಜ್ಜಾದು ಇನ್ನೂ ಟೇಸ್ಟ್‌ನ ಇನ್ನೂ ನೆಕ್ಸ್ಟ್ ಲೆವೆಲ್‌ಗೆ ತಗೊಂಡೋಗುತ್ತೆ ಅಂತ ಹೇಳ್ಬೋದು. ಅಷ್ಟು ಸೂಪರ್ ಆಗಿರುತ್ತೆ ಈ ಪಿಜ್ಜಾ ಸಾಸ್. ಅದ್ರ ಜೊತೆಗೆ ನೀವು ಇದಕ್ಕೆ ಪಾಸ್ತಾ, ಆಮೇಲೆ ಚಪಾತಿ ಜೊತೆ ರೋಲ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಸೂಪರ್ ಟೇಸ್ಟ್ ಆಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆ ಅವಸರಕ್ಕೆ ಅಂತ ನೀವು ಚಪಾತಿಗೆ ಸ್ವಲ್ಪ ಈ ಸಾಸ್ ಹಚ್ಬಿಟ್ಟು ರೋಲ್ ಮಾಡಿ ಕೊಟ್ಬಿಟ್ರೆ ಬಾಕ್ಸ್ ಖಾಲಿಯಾಗಿ ಬರೋದಂತೂ 100% ನಿಜ. ಹಾಗೆ ಮಕ್ಕಳಿಗೆ ಹೊರಗಡೆಯಿಂದ ಪ್ರಿಸರ್ವೇಟಿವ್ ಮಾಡಿರುವಂಥ ಸಾಸ್ ಬಳಸೋದಕ್ಕಿಂತ ನಾವು ಈ ರೀತಿ ಮನೇಲೇ ಹೋಮ್ ಮೇಡ್ ಪಿಜ್ಜಾ ಮಾಡೋ ಹೊತ್ನ್ಯಾಗೆ ಈ ರೀತಿ ಹೋಮ್ ಮೇಡ್ ಸಾಸ್‌ಗಳನ್ನೇ ಯೂಸ್ ಮಾಡಿ ಪ್ರತಿಯೊಂದನ್ನು ಹೆಲ್ದಿ ಇರುವಂಥ ಐಟಮ್ಸ್ ಹಾಕ್ಕೊಂಡು ಪಿಜ್ಜಾ ಮಾಡಿಕೊಟ್ರೆ ಮಕ್ಕಳಿಗೆ ಪಿಜ್ಜಾ ತಿನ್ನೋ ಖುಷಿನೂ ಇರುತ್ತೆ. ಹಾಗೆ ಹೆಲ್ದಿಯಾಗಿ ಮಾಡಿಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.